The early humans were ape-like. They have large bodies with a lot of hair. Their brain was less developed. Early humans started using arms and tools to hunt. They used sticks and sharp stones. They ate raw meat and lived in dark caves. As time passed, early humans discovered fire and started cooking their food. They also used fire to light up their caves and keep the wild animals away. ಆರಂಭಿಕ ಮಾನವರು ಕಪಿಗಳಂತೆ ಇದ್ದರು. ಅವರ ದೇಹಗಳು ದೊಡ್ಡದಾಗಿವೆ ಮತ್ತು ಕೂದಲು ಕೂಡ ತುಂಬ ಹೆಚ್ಚಾಗಿವೆ. ಅವರ ಮೆದುಳು ಕಡಿಮೆ ಅಭಿವೃದ್ಧಿ ಹೊಂದಿತ್ತು. ಆರಂಭಿಕ ಮಾನವರು ಬೇಟೆಯಾಡಲು ತೋಳುಗಳು ಮತ್ತು ಸಾಧನಗಳನ್ನು ಬಳಸಲು ಪ್ರಾರಂಭಿಸಿದರು. ಅವರು ಕೋಲುಗಳು ಮತ್ತು ಚೂಪಾದ ಕಲ್ಲುಗಳನ್ನು ಬಳಸಿದರು. ಅವರು ಹಸಿ ಮಾಂಸವನ್ನು ತಿಂದು ಕತ್ತಲೆಯಾದ ಗುಹೆಗಳಲ್ಲಿ ವಾಸಿಸುತ್ತಿದ್ದರು. ಸಮಯ ಕಳೆದಂತೆ ಆರಂಭಿಕ ಮಾನವರು ಬೆಂಕಿಯನ್ನು ಕಂಡುಹಿಡಿದು ತಮ್ಮ ಆಹಾರವನ್ನು ಬೇಯಿಸಲು ಪ್ರಾರಂಭಿಸಿದರು. ಅವರು ತಮ್ಮ ಗುಹೆಗಳನ್ನು ಬೆಳಗಿಸಲು ಮತ್ತು ಕಾಡು ಪ್ರಾಣಿಗಳನ್ನು ದೂರವಿಡಲು ಬೆಂಕಿಯನ್ನು ಸಹ ಬಳಸಿದರು. Invention of the wheel. Before the wheel was made, the early humans had to cover long distances on foot. They had to carry heavy loads themselves or with the help of animals. As more time passed, early humans watched round objects rolling down the hills. This perhaps gave them the idea of wheel. Later, they found that rolling heavy objects, like rounded logs of wood, was easier than pulling them along the ground. Still later, they discovered that logs could be cut into circular discs to make a wheel. Changes were made later to the wooden discs to make them more useful. This is how we got the wheel that we see today. ಚಕ್ರದ ಆವಿಷ್ಕಾರ. ಚಕ್ರ ತಯಾರಿಸುವ ಮೊದಲು ಆರಂಭಿಕ ಮಾನವರು ತಮ್ಮ ಕಾಲಿನ ಮೇಲೆ ದೀರ್ಘ ದೂರವನ್ನು ಆವರಿಸಬೇಕಾಗಿತ್ತು. ಅವರು ಭಾರವಾದ ಹೊರೆಗಳನ್ನು ತಾವೇ ಹೊತ್ತುಕೊಂಡು ಹೋಗಬೇಕಾಗಿತ್ತು ಅಥವಾ ಪ್ರಾಣಿಗಳ ಸಹಾಯದಿಂದ ಸಾಗಬೇಕಾಗಿತ್ತು. ಹೆಚ್ಚು ಸಮಯ ಕಳೆದಂತೆ ಆರಂಭಿಕ ಮಾನವರು ಬೆಟ್ಟಗಳ ಕೆಳಗೆ ಉರುಳುವ ದುಂಡಗಿನ ವಸ್ತುಗಳನ್ನು ವೀಕ್ಷಿಸುತ್ತಿದ್ದರು. ಇದು ಬಹುಶಃ ಅವರಿಗೆ ಚಕ್ರದ ಕಲ್ಪನೆಯನ್ನು ನೀಡಿರಬಹುದು. ನಂತರ ಅವರು ಮರದ ದುಂಡಗಿನ ದಿಮ್ಮಿಗಳಂತೆ ಉರುಳುವ ಭಾರವಾದ ವಸ್ತುಗಳು ನೆಲದ ಉದ್ದಕ್ಕೂ ಎಳೆಯುವುದಕ್ಕಿಂತ ಸುಲಭವಾಗಿದೆ ಎಂದು ಕಂಡುಕೊಂಡರು. ಆದರೆ ನಂತರ ದಿಮ್ಮಿಗಳನ್ನು ವೃತ್ತಾಕಾರದ ಡಿಸ್ಕ್ಗಳಾಗಿ ಕತ್ತರಿಸಿ ಚಕ್ರವನ್ನು ಮಾಡಬಹುದು ಎಂದು ಅವರು ಕಂಡುಹಿಡಿದರು. ಅವುಗಳನ್ನು ಹೆಚ್ಚು ಉಪಯುಕ್ತವಾಗಿಸಲು ಮರದ ಡಿಸ್ಕ್ಗಳಿಗೆ ನಂತರ ಬದಲಾವಣೆಗಳನ್ನು ಮಾಡಲಾಯಿತು. ನಾವು ಇಂದು ನೋಡುವ ಚಕ್ರವನ್ನು ಹೀಗೆಯೇ ಪಡೆದುಕೊಂಡಿದ್ದೇವೆ. The invention of the wheel is one of the very important discoveries of the man. It has led to the invention of many machines. ಚಕ್ರದ ಆವಿಷ್ಕಾರವು ಮನುಷ್ಯನ ಅತ್ಯಂತ ಪ್ರಮುಖ ಆವಿಷ್ಕಾರಗಳಲ್ಲಿ ಒಂದಾಗಿದೆ. ಇದು ಅನೇಕ ಯಂತ್ರಗಳ ಆವಿಷ್ಕಾರಕ್ಕೆ ಕಾರಣವಾಗಿದೆ.